ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ಬನ್ನಿ, ಕರೆಂಟ್ಲಿ ನಿಮ್ಗೇನು ಸಜೆಷನ್ ಇದೆ ನೋಡೋಣ. ಓಕೆ, ಸದ್ಯಕ್ಕೆ ನಿಮ್ಮನ್ನ ಯಾರು ನಿಮ್ಮ ಒಂದು ರಿಲೇಶನ್ಶಿಪ್ ಇಂದ ಯಾರೋ ಹೊರಗೆ ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ. ದೈಹಿಕ ಆಕರ್ಷಣೆ ಇರ್ಬೋದು ಅಥವಾ ಒಂದು ಬಂಧನ ಇತ್ತು, ಅದನ್ನ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಂಧನನ ತಕ್ಕೊಳ್ಬೇಕು ಅಂದ್ರೆ ರಿಮೂವ್ ಮಾಡ್ಕೊಳ್ಬೇಕು ಅನ್ನೋವಂಥದ್ದು. ಸದ್ಯಕ್ಕೆ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಪಾರ್ಟ್ನರ್ ಮನೆ ಚೇಂಜ್ ಮಾಡಬೇಕು ಅಂತ ಯೋಚನೆನ ಮಾಡ್ತಿದ್ದಾರೆ. ಮನೆ ಚೇಂಜ್ ಮಾಡಬೇಕು, ರೆಸಿಡೆನ್ಷಿಯಲಿ ಚೇಂಜ್ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಿದ್ದಾರೆ. ಎಲ್ಲಿ ಚೇಂಜ್ ಮಾಡಬೇಕು? ಅವರು ಬೇರೆ ಕಡೆಯಿಂದ ಚೇಂಜ್ ಮಾಡಿ ನಿಮ್ಮ ಮನೆಗೆ ಬರಬೇಕಾ, ನಿಮ್ಮ ಮನೆಯಿಂದ ಬೇರೆ ಮನೆಗೆ ಹೋಗ್ಬೇಕಾ? ಇದು ನಿಮ್ಮ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗತ್ತೆ. ಓಕೆ, ಸಮ್ವನ್ ಎಲ್ಸ್, ಬೇರೆ ಯಾರೋ ಥರ್ಡ್ ಪಾರ್ಟಿ ಇದ್ದಾರೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ. ಸೊ ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ನಿಮ್ಮ ಜೀವನನ ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುವೇಶನ್ ಟ್ರಿಗರ್ ಮಾಡ್ತಿದೆ ಅನ್ನುವಂಥದ್ದು ಇದೆ. ಬಟ್ ದೈಹಿಕ ಆಕರ್ಷಣೆ ಅಷ್ಟೇ ಇದೆ ಇಲ್ಲಿ. ಸೊ ಹಾಗಾಗಿ ಅಲ್ಲಿಂದ ಅವರು ಶಿಫ್ಟ್ ಆಗಿ ಬೇರೆ ಕಡೆ ಬರಬೇಕು ಅನ್ನುವಂಥ ಉದ್ದೇಶದಲ್ಲಿ ಇದ್ದಾರೆ. ಸೊ ಪ್ರೆಗ್ನೆನ್ಸಿ ಬರುವಂಥ ಇದೆ. ಸೊ ಯಾರೋ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಪ್ರೆಗ್ನೆನ್ಸಿ ಬರುತ್ತೆ ಅನ್ನುವಂಥದ್ದು ಇದೆ. ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಯೂನಿವರ್ಸಿಗೆ ನಿಮ್ಗೆ ಏನು ಬೇಕು ಅದನ್ನ ಹೇಳಿ, ಯೂನಿವರ್ಸ್ ನಿಮಗೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಡೇಟ್ ನೈಟ್, ಸೊ ಎಲ್ಲೋ ಡೇಟಿಂಗ್ ಹೋಗುವಂಥ ಸಾಧ್ಯತೆ ಇದೆ, ಹೋಗಿ ಅನ್ನುವಂಥದ್ದು ಇದೆ. ಸೊ ಎಸ್, ಲಕ್ ಈಸ್ ಯುವರ್ ಸೈಡ್ ಇದೆ. ಸೊ ಲಕ್ ನಿಮ್ಮ ಜೊತೆ ಇದೆ, ಹಾಗಾಗಿ ನೀವೇನು ಅನ್ಕೊಂಡ್ರು ಆಗತ್ತೆ. ಎಸ್ ಅಂತ ಹೇಳ್ತಾ ಇದೆ. ದೇ ವಾಂಟ್ ಯುವರ್ ಮನಿ ಅಂತ ಹೇಳ್ತಾ ಇದೆ. ಸೊ ಯಾರೋ ನಿಮ್ಮ ಚಿನ್ನದ ಮೇಲೆ ಗಮನನ ಕೊಟ್ಟಿದ್ದಾರೆ. ಸ್ವಲ್ಪ ಗಮನನ ಕೊಡಿ, ನಿಮ್ಮ ಚಿನ್ನ ಕದ್ಕೊಂಡು ಹೋಗ್ದಿರೋ ಹಾಗೆ. ಅವರು ಯಾರೋ ನಿಮ್ಮನ್ನು ಮೋಸ ಮಾಡ್ತಿದ್ದಾರೆ ಚಿನ್ನದ ವಿಚಾರದಲ್ಲಿ ಅನ್ನುವಂಥದ್ದು ಇದೆ. ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓಕೆ, ನಿಮ್ಮ ವಸ್ತುಗಳನ್ನ, ನಿಮ್ಮ ಶ್ರೀಮಂತಿಕೆನ, ನಿಮ್ಮ ಹಣನ ಅವ್ರು ಉಪಯೋಗಿಸ್ಕೊಳ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ. ಒಂದಷ್ಟು ಪ್ರಾಬ್ಲಮ್ ಇದೆ. ಅಡಿಕ್ಷನ್ ಇಂದ ಹೊರಗೆ ಬನ್ನಿ. ಜೂಜಾಡ್ತಾ ಇದ್ರೆ, ದುಂದು ವೆಚ್ಚ ಮಾಡ್ತಾ ಇದ್ರೆ, ಅಥವಾ ಬೇಡ್ದಿರೋ ಅಂಥ ವಿಚಾರಕ್ಕೆ ನೀವು ಕೈ ಹಾಕಿದ್ರೆ ಅದರಿಂದ ಹೊರಗೆ ಬನ್ನಿ. ಒಂದು ರೀತಿ ಸಾಲ ಮಾಡಿದ್ರೆ, ಅಥವಾ ಬಡ್ಡಿಗೆ ದುಡ್ಡು ತಗೊಂಡಿದ್ರೆ, ಅಥವಾ ಇಸ್ಪಿಟಾಡೋದಾಗ್ಲಿ, ಡ್ರಿಂಕ್ಸ್ ಮಾಡೋದಾಗ್ಲಿ, ಅಥವಾ ಬೇರೆಯವ್ರ ಹತ್ರ ನಿಮಗೆ ಗೊತ್ತು ಯಾವ್ಯಾವ ರೀತಿಯಲ್ಲಿ ದುಡ್ಡನ್ನ ಗ್ಯಾಮ್ಲಿಂಗ್ ಮಾಡಬಹುದು ಅಂತ, ಆ ಥರ ಆಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸಿ ಅನ್ನೋದು. ಕಮಿಟ್ಮೆಂಟ್ ಬರುವಂಥ ಸಾಧ್ಯತೆ ಇದೆ. ಸೊ ಸೀರಿಯಸ್ ಆಗಿ ಇದ್ದಾರೆ ಅವರು. ಕಮಿಟ್ಮೆಂಟ್ ತಗೊಳ್ಬೇಕು, ಕೊಡಬೇಕು ಅನ್ನುವಂಥದ್ದು. ಎರಡೂ ಕಡೆ ಎನರ್ಜಿ ತುಂಬ ಸೀರಿಯಸ್ ಆಗಿ ಇದೆ. ಸೊ ಅವರು ಕಮಿಟ್ಮೆಂಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಇವರು ಕಮಿಟ್ಮೆಂಟ್ ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ. ದೇ ವಿಲ್ ಬ್ಯಾಕ್. ಸೊ ಏನೋ ಒಂದು ನ್ಯೂಸ್ ವಾಪಸ್ ಬರ್ತಿದ್ದಾರೆ ಅನ್ನುವಂಥ ನ್ಯೂಸ್ ನಿಮಗೆ ಕೇಳಿಸುತ್ತೆ, ಆದಷ್ಟು ಬೇಗ ಅನ್ನುವಂಥದ್ದು. ಸೊ ಹನಿಮೂನ್ಗೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಅಟೆಂಡಿಂಗ್ ಸಮ್ವನ್ಸ್ ವೆಡ್ಡಿಂಗ್. ಸೊ ಕೆಲವರು ಹನಿಮೂನ್ಗೆ ಹೋಗುವಂಥ ಸಾಧ್ಯತೆ ಇದೆ. ಕೆಲವ್ರಿಗೆ ನಿಮಗೆ ಮದುವೆ ಆಗುತ್ತೆ, ಕೆಲವರು ಬೇರೆಯವರ ಮದುವೆಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಗಿವ್ ಇಟ್ ಟೈಮ್. ಸೊ ಸ್ವಲ್ಪ ಟೈಮ್, ಸದ್ಯಕ್ಕೆ ಎಲ್ಲ ಡಿವೈನ್ ಟೈಮಿಂಗ್ ಅಲ್ಲಿ ನಡೆಯೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಇದೆ ಅಂತ ಹೇಳ್ತಾ ಇದೆ. ಸೊ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಇನ್ನೊಂಚೂರು